ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ದೊಡ್ಡ ಮನೆಯ ರಾಜ್ಕುಮಾರನ್ನ ನೆನಪಲ್ಲಿ ಕರುನಾಡ ಜನ ಇದ್ದಾರೆ. ಇನ್ನು ಕಂಠೀರವ ಸ್ಟುಡಿಯೋಗೆ ಅಪ್ಪು ಅಭಿಮಾನಿಗಳ ದಂಡೇ ಹರಿದು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮಾಧಿಗೆ ಇವತ್ತು ಬೆಳಿಗ್ಗೆ 9:30ಕ್ಕೆ ಕುಟುಂಬಸ್ಥರಿಂದ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಇನ್ನು ಪುಣ್ಯ ಸ್ಮರಣೆಯಲ್ಲಿ ಚಿತ್ರರಂಗದ ತಾರೆಯರು ಕೂಡ ಭಾಗಿಯಾಗ್ತಾರೆ. ಪ್ರತಿ ವರ್ಷದಂತೆ ಅನ್ನದಾನ, ರಕ್ತದಾನ, ನೇತ್ರದಾನದ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕಂಠೀರವ ಸ್ಟುಡಿಯೋಗೆ ಇವತ್ತು ಸಾಕಷ್ಟು ಒಂದು ಕಡೆ ಅವರ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಆಲ್ರೆಡಿ ಈಗ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಪುಣ್ಯಸ್ಮರಣೆಯಲ್ಲಿ ಈಗ ಚಿತ್ರರಂಗದ ತಾರೆಯರು ಕೂಡ ಬರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಈಗ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಗಲಿಕೆಯಿಂದ ಇವತ್ತು ಕೂಡ ಚಿತ್ರರಂಗ ಇರ್ಬೋದು, ಅವರ ಅಪಾರ ಅಭಿಮಾನ ಬಳಗ ಇವತ್ತು ದುಃಖತಪ್ತರಾಗಿದ್ದಾರೆ. ಇದು 4ನೇ ವರ್ಷದ ಒಂದು ಪುಣ್ಯ ಸ್ಮರಣೆ ನೋಡಿ. ಆ ವೀಲ್ ಚೇರಲ್ಲೆಲ್ಲ ಸಾಕಷ್ಟು ಜನ ಬರ್ತಾರೆ. ಎಷ್ಟು ಅಭಿಮಾನವನ್ನು ಹೆಂಗೆ ಮೆರಿತಾ ಇದ್ದಾರೆ ಅಂದರೆ, ವೀಲ್ ಚೇರಲ್ಲಿ ಬೆಳಗ್ಗೆನೆ ಇವತ್ತು ಕಂಠೀರವ ಸ್ಟುಡಿಯೋದ ಕಡೆ ಅವರ ಅಭಿಮಾನಿಗಳು ಬಂದು ಒಂದು ಪುಣ್ಯ ಸ್ಮರಣೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಪುನೀತ್ ರಾಜ್ಕುಮಾರ್ ಅವರು ಆಗಲಿ 4 ವರ್ಷ ಆಯಿತು. 4 ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಿಕ್ಕೆ ಕುಟುಂಬಸ್ಥರು ತಯಾರಾಗಿದ್ದಾರೆ. ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ಆಲ್ರೆಡಿ ಬಂದು ಜಮಾಯಿಸಿದ್ದಾರೆ. ಅಭಿಮಾನಿಗಳನ್ನು ಮಾತಾಡಿಸಿದ್ರಾ, ಏನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು, ಮತ್ತು ಚಿತ್ರರಂಗದ ಗಣ್ಯಾತಿ ಗಣ್ಯರು ಎಲ್ಲ ಎಷ್ಟು ಗಂಟೆಗೆ ಬರ್ಬೋದು ಅಂತ ತಾಕೇರಿ? ಎಸ್ ಸಚಿನ್, ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೆ ನಮ್ಮ ಜೊತೆ ಇಲ್ಲ ಅಂತ 4 ವರ್ಷಗಳು ಕಳೆದಿದೆ ಅಂದರೆ ನಮಗೆ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅಭಿಮಾನಿಗಳು ಕೂಡ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಮನಸ್ಸನ್ನ ಭಾರ ಮಾಡಿಕೊಂಡು ಇವತ್ತು ಕಂಠೀರವ ಸ್ಟುಡಿಯೋದ ಹತ್ರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಸಲುವಾಗಿ ರಕ್ತದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತಯಾರಿಯನ್ನು ಕೂಡ ನಡೆಸಿರುವಂಥದ್ದು. ಸದ್ಯ ನಾನು ಹೊರಗಿನ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಬಂದು ರಕ್ತದಾನವನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಅಪ್ಪು ಹಾಕೊಟ್ಟಂತಹ ಒಂದಷ್ಟು ಹಾದಿಗಳಿದೆಯಲ್ಲ, ಅದನ್ನೇ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಆಗಲ್ಲ ಅನ್ಸುತ್ತೆ. ಅದರಲ್ಲಿ ಅವರ ಒಂದಷ್ಟು ಧ್ಯೇಯಗಳಾಗಿರ್ಬೋದು, ಅಂದರೆ ರಕ್ತವನ್ನು ದಾನ ಮಾಡೋದು, ಅನ್ನದಾನ ಆಗಿರ್ಬೋದು, ಮತ್ತು ಇನ್ನೊಂದು ಕಡೆ ಅಭಿಮಾನಿಗಳಿಗೆ ಕೊಡ್ತಿದ್ದಂತಹ ಪ್ರೀತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಋಣನ ತೀರಿಸ್ಲಿಕ್ಕೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದರೂ ನಾವು ತೀರಿಸ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ನನಗೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಬೆಳಗ್ಗೆಯೇ ಅಪ್ಪು ಅವರಿಗೋಸ್ಕರ ಬಂದು ರಕ್ತದಾನ ಮಾಡ್ತಾ ಇರುವಂಥದ್ದು. ಸರ್, ಯಾವ ಊರಿಂದ ಬಂದಿದ್ದೀರಾ? ಜೊತೆಗೆ ಅಪ್ಪು ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ತೀರಾ ಸರ್? ರಕ್ತದಾನ ಮಾಡ್ತಾ ಇದ್ದೀರಾ? ಗುಲ್ಬರ್ಗ. ಅಂದ್ರೆ ಮಾತುಗಳು ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಅಪ್ಪು ಬಗ್ಗೆ ಮಾತನಾಡಲಿಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಮಟ್ಟಿಗೆ ಇದೆ ಅಂತ ಅಂದರೆ ಅವ್ರ ಮೇಲಿರೋ ಪ್ರೀತಿ ಎಲ್ಲರೂ ಕೂಡ ಚಿರಋಣಿ. ಮತ್ತೊಂದು ಕಡೆ ದೃಶ್ಯಾವಳಿನ ಗಮನಿಸ್ತಾ ಇರ್ಬೋದು, ಬೇರೆ ಬೇರೆ ಊರುಗಳಿಂದ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಾನು ಈಗಾಗಲೇ ಹೇಳ್ದಂಗೆ ಜನ ಕೂಡ ಅಪ್ಪುಗೆ ಹೂಗಳನ್ನು ತಗೊಳ್ಳೋದಾಗಿರ್ಬೋದು, ಜೊತೆಗೆ ಅಪ್ಪುಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ತಗೊಬರೋದಾಗಿರ್ಬೋದು, ಇದೆಲ್ಲವನ್ನ ಕೂಡ ಮಾಡ್ತಾ ಇರುವಂಥದ್ದು. ಸಚಿನ್, ಮತ್ತೊಂದು ಕಡೆ ಅನ್ನದಾನಕ್ಕೂ ಕೂಡ ರೆಡಿಯನ್ನ ಮಾಡ್ಕೊಳ್ಳಲಾಗಿದೆ. ಸದ್ಯ ಗಮನಿಸ್ತಾ ಇರ್ಬೋದು. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅನ್ನದಾನಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ, ಏನ್ ಹೇಳ್ತೀರಾ? ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀರಾ? ಇದು 4ನೇ ವರ್ಷದ ಪುಣ್ಯತಿಥಿ ಮೇಡಮ್. ಅನ್ನದಾನ ಒಂದು ಕಾರ್ಯಕ್ರಮ ಇಟ್ಕೊಂಡು 1.5 ಕ್ವಿಂಟಲ್ ರೈಸ್ ಮಾಡಿಸಿದ್ದೀವಿ. ಅವರು ಇಲ್ಲಿ ಬೀದಿ ವ್ಯಾಪಾರಗಳವರೆಲ್ಲರೂ ಸೇರಿಸಿ ಎಲ್ಲ ಫಂಕ್ಷನ್ ಮಾಡ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಮಿಸ್ ತುಂಬ ಮಾಡ್ಕೊಂಡಿದ್ದೀವಿ. ಹಾಂ, ಥ್ಯಾಂಕ್ ಯು. ಅಂದರೆ ಸಚಿನ್, ಅಭಿಮಾನಿಗಳು ಕೂಡ ಅಪ್ಪುವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಆ ಕಂಠೀರವ ಸ್ಟುಡಿಯೋದ ಒಳಭಾಗದಲ್ಲೂ ಕೂಡ ಅಪ್ಪುಗೆ ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಸಚಿನ್, ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.